ಎಲ್ಲರಿಗೂ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಮ್ಮ ರೂಮ್ನ ನಾವೇ ಕಟ್ಟಿಸ್ಕೊಂತೀವಿ ಅಂತ ಮೀನಾ ಶಬ್ದ ಮಾಡಿರ್ತಾಳೆ. ಸೂರ್ಯ ಎಲ್ಲೋ ಬಾಡಿಗೆ ಹೋಗಿ ಅವ್ರ ಹತ್ರ ದುಡ್ಡು ತಗೊಳದೆ ಹತ್ತು ಇಟ್ಕೆ ತೊಗೊಂಡ್ಬರ್ತಾನೆ. ಮೀನಾ ಮತ್ತೆ ಸೂರ್ಯ ಇಬ್ರು ಕಾರಿಂದ ಇಟ್ಕೆನ ಮನೆಯೊಳಗೆ ತೊಗೊಂಡೋಗ್ತಾ ಇರ್ತಾರೆ. ಇದನ್ನ ನೋಡಿ ಶಾಂತಿ, ಇಲ್ಲೋಡ್ರಿ ಇವರು ಇಟ್ಕೆ ತೊಗೊಂಬಂದು ಮನೆಯೊಳಗೆ ಇಡ್ತಾ ಇದ್ದಾರೆ ಅಂತ ರಂಗನಾಥ್ನ ಕರೀತಾಳೆ. ಆಗ ರಂಗನಾಥ್ ಬಂದು, ಯಾಕೋ ಸೂರ್ಯ ಇಟ್ಕೆ ಎಲ್ಲ ತಂದು ಒಳಗಿಡ್ತಾ ಇದೆಯಾ ಅಂದಾಗ, ಅಪ್ಪ ಅದೇನೋ ಅಪ್ಪ ಇವಳು ಏನೋ ಶಪಥ ಮಾಡಿದಾಳಲ್ಲಪ್ಪ ನಮ್ಮ ರೂಮ್ನ ನಾವೇ ಕಟ್ಟಿಸ್ಕೊತೀವಿ ಅಂತ, ಅದಕ್ಕೆ ಫಸ್ಟು ಉದ್ಘಾಟನೆ ಮಾಡೋಣ ಅಂತ ತಿಡ್ಗೆ ತೊಗೊಂಬಂದಿದ್ದೀನಿ ಕಣಪ್ಪ ಅಂತಾನೆ ಸೂರ್ಯ. ಅಲ್ಲ ರೀ, ಇವ್ನಿಗೆ ಕಾಮಿಡಿ ಮಾಡೋದಕ್ಕೆ ಬೇರೆ ಟೈಮಿಲ್ಲಿ ಸಿಗ್ಲಿಲ್ವಂತ ಹತ್ತಿಟ್ಕೆಯಲ್ಲಿ ರೂಮ್ ಕಟ್ತಾನಂತೆ. ಹೋಮ ಮಾಡೋಕ್ಕೆ ಆಗೋದಿಲ್ಲ ಈ ಇಟ್ಕೆಗಳು, ಅದರಲ್ಲಿ ಹೆಂಗೆ ರೂಮ್ ಕಟ್ತಾನೆ? ರೂಮು ಅಂತ ಹೇಳಿ ಶಾಂತಿ ನಗ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡ ಮೀನಾ, ಹೌದತ್ತೆ ಹತ್ತಿಟ್ಕೆಯಲ್ಲಿ ರೂಮ್ ಕಟ್ಟೋಕ್ಕಾಗಲ್ಲ, ಆದರೆ ದಿನ ಹತ್ತಿಟ್ಕೆ ತೊಗೊಂಬಂದ್ರೆ ಅದ್ರಲ್ಲಿ ರೂಮ್ ಕಟ್ಟಿಸ್ಬೋದು, ಆಗುತ್ತೆ ಅಲ್ವಾ ಅತ್ತೆ ಅಂತ ಮೀನಾ ಕೇಳ್ತಾಳೆ. ಯಾವಾಗ ನೀವಿನ್ನೂ ರೂಮ್ ಕಟ್ಸೋದು, ನಿನಗೆ 60 ವರ್ಷ ಆದ್ಮೇಲ ಅಂತ ಮೀನನ್ ಕೇಳಿದಾಗ ಅದನ್ನ ಕೇಳಿ ಮೀನಾ ನಗ್ತಿರ್ತಾಳೆ. ಯಾಕೆ ಈಗ ನಗ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ, ರೀ ಯಾವಾಗಲೂ ಅತ್ತೆ ನಮ್ಮನ್ನ ಈ ಮನೆ ಬಿಟ್ಟೋಗ್ರಿ ಅಂತ ಹೇಳ್ತಾನೆ ಇದ್ರು, ಸರಿ ಇವಾಗ ನಮ್ಗೆ 60 ವರ್ಷ ಆಗೋವರೆಗೂ ನಾವು ಇದೇ ಮನೇಲಿ ಒಟ್ಟಿಗೆ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅತ್ತೆಗೆ ನೋಡಿ ನಮ್ಮ ಮೇಲೆ ಎಷ್ಟು ನಂಬಿಕೆ ಇದೆ, ಅದು ಅವ್ರ ಬಾಯಲ್ಲೇ ಬಂತು ನೋಡಿ, ಅದನ್ನ ಕೇಳಿಸ್ಕೊಂಡು ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಅಪ್ಪ ನೋಡ್ದೇನಪ್ಪ, ನೆಗೆಟಿವ್ ಎಲ್ಲೂ ನಾನು ಪಾಸಿಟಿವಿಟಿ ಹುಡ್ಕೋದೇ ನನ್ನ ಹೆಂಡತಿ ಗುಣ ಅಂತ ಹೇಳಿ, ಬಾರಿ ಮೀನಾ ಹೋಗೋಣ. ಇಟ್ಕೆ ತೊಗೊಂಬಂದು ಎಲ್ಲ ಜೋಡಿಸಿ ಅದ್ರ ಗ್ಯಾಪಲ್ಲೇ ಅವರಿಬ್ರು ಮುಖ ನೋಡ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾರೆ. ನಾವು ಆದಷ್ಟು ಬೇಗ ಒಂದು ರೂಮ್ ಕಟ್ಟಿಸ್ಬೇಕು ರೀ, ನೋಡ್ರಿ ಇಲ್ಲೊಂದು ಮಂಚ, ಇಲ್ಲೊಂದು ವಾರ್ಡ್ರೋಬು, ಇಲ್ಲೊಂದು ಟೇಬಲ್ಲು ಇಟ್ಬಿಡೋಣ, ನಾನು ಇಲ್ಲೇ ಡೈಲಿ ಕೂತ್ಕೊಂಡು ಹೂ ಕಟ್ತೀನಿ ಅಂತ ಮೀನಾ ಹೇಳಿದಾಗ ಸೂರ್ಯ, ಸರಿ ಆಯಿತು ಬಿಡೆ ಮೀನಾ, ನೋಡಿ ನಾವಿಬ್ರು ಇಷ್ಟೊಂದು ಖುಷಿಯಾಗಿರೋದು ನೋಡಿದ್ರೆ ನಮ್ಮ ರೂಮು ರೆಡಿ ಆಯಿತು ಅಂತ ಅನಿಸುತ್ತೆ ಅಂತ ಸೂರ್ಯ ಹೇಳ್ತಾನೆ. ಸರಿ ಇವಾಗ ನಮ್ಮ ರೂಮ್ನ ಉದ್ಘಾಟನೆ ಮಾಡೋಣವಾ ಅಂತ ಇಮ್ಯಾಜಿನೇಷನ್ನಲ್ಲೇ ಇಬ್ರು ರೂಮ್ನ ಟೇಪ್ ಕಟ್ ಮಾಡಿ ರೂಮಿನೊಳಗಡೆ ಬರೋ ಥರ ನೆನ್ಸ್ಕೊತಾ ಇರ್ತಾರೆ. ಇಲ್ಲಿ ನಮ್ಮ ರೂಮ್ನ ಯಾರು ಬಿಟ್ಕೊಡಿ ಅಂತ ಕೇಳೋದೇ ಇಲ್ಲ, ರೂಮಿಗೋಸ್ಕರ ಜಗಳನೂ ಆಡಲ್ಲ, ಇದು ನಮ್ಮದೇ ರೂಮು. ಹೌದು ಕಡೆ ಮೀನಾ, ಇನ್ಯಾವ ನನ್ನ ಮಗುಂಗೂ ಈ ರೂಮಿಂದ ಆಚೆ ಹೋಗು ಅಂತ ಹೇಳೋ ಹಕ್ಕಿರಲ್ಲ ಅಂತ ಹೇಳಿ ಇಬ್ರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಮಾರನೇ ದಿನ ಬೆಳಗ್ಗೆ ಮನೋಜ ಅಂಗಡಿಗೆ ಬಂದು ಅಲ್ಲಿರೋ ಹುಡುಗರಿಗೆಲ್ಲ ಬಾಯಿ ಬಂದಂಗೆ ಬೈತಾ ಇರ್ತಾನೆ. ಕಸ್ಟಮರ್ ಬಂದು ನಮಗೆ ಅದೇ ಬ್ರ್ಯಾಂಡ್ ಬೇಕು ಅಂತ ಕೇಳಿದಾಗ, ನೀವು ಆ ಬ್ರ್ಯಾಂಡ್ ಖಾಲಿ ಆಗಿದೆ, ಆ ಬ್ರ್ಯಾಂಡ್ ಇಲ್ಲ ಅಂತ ಬೇರೆ ಬ್ರ್ಯಾಂಡ್ ತೋರಿಸಿ ಅವರಿಗೆ ಮನವೊಲಿಸ್ಬೇಕು, ಅದೇ ನಿಮ್ಮ ಕೆಲಸ. ಇನ್ನೊಂದ್ಸರಿ ಕಸ್ಟಮರ್ ಬಂದು ವಾಪಸ್ ಹೋದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಅವ್ರಿಗೆ ಹೇಳ್ತಾ ಇರ್ತಾನೆ ಕೆಲಸಗಾರಿಗೆ. ಅಷ್ಟೊತ್ತಿಗೆ ಅಲ್ಲಿಗೆ ಇಬ್ರು ಕಸ್ಟಮರ್ ಬರ್ತಾರೆ. ಬಂದು ಸರ್ ಅಂತ ಕೇಳಿದಾಗ, ಹೇಳಿ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಅಂತ ಮನೋಜ ಕೇಳ್ತಾನೆ. ಅದೇ ಸರ್ ನೆನ್ನೆ ಹೇಳಿದ್ವಲ್ಲ, ಈ ಟಿವಿ ಬೇಕು, 5 AC ಬೇಕು ಅಂತ ಆರ್ಡರ್ ಮಾಡಿದ್ವಲ್ಲ, ಅವರೇ ನಾವು ಜ್ಞಾಪಕ ಇದೆಯಾ ಅಂತ ಆ ವ್ಯಕ್ತಿ ಕೇಳ್ತಾನೆ. ಓ ಸರ್, ಅದು ನೀವೇನಾ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಆಕ್ಚುಲಿ ಅದೇನಂದ್ರೆ ಫ್ರೆಂಡ್ಸ್ ಜೊತೆ ಮುಂಬೈಗೆ ಹೋಗ್ಬೇಕಿತ್ತು, ಒಂದು ಫಂಕ್ಷನ್ ಇತ್ತು, ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ ತಾನೇ ಮನೋಜ. ಅದಕ್ಕೆ ಹೌದಾ ಸರ್, ತುಂಬಾ ಥ್ಯಾಂಕ್ಸ್ ಸರ್, ಇವಾಗ ಐಟಮ್ ಎಲ್ಲ ರೆಡಿ ಇದೆಯಾ, ಮತ್ತೆ ನಮಗೆ ಡೆಲಿವರಿ ಕೊಡಬೇಕು, ಇವತ್ತೇ ಆಗುತ್ತಾ ಸರ್ ಅಂತ ವ್ಯಕ್ತಿ ಕೇಳ್ತಾನೆ. ಆಗ ರೆಡಿ ಇದೆ ಸರ್, ಇವಾಗೇ ಐಟಮ್ ಎಲ್ಲ ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಮನೋಜ ಕರ್ಕೊಂಡು ಹೋಗ್ತಾನೆ. ಎಲ್ಲ ಐಟಮ್ನು ತೋರಿಸಿದಾಗ ಎಲ್ಲ ಬ್ರ್ಯಾಂಡಲ್ಲೂ 3-4 ಐಟಮ್ ತಗೊಂತಾರೆ. ಸರಿ ಕ್ಯಾಶ್ ಕೌಂಟರ್ಗೆ ಬಂದು, ಇವಾಗ ನಾನು ಬಿಲ್ ಕೊಡ್ಲಾ, ಎಲ್ಲ ಐಟಮ್ ರೆಡಿ ಇದೆಯಲ್ಲ ಅಂತ ಮನೋಜ ಕೇಳ್ತಾನೆ. ಆಗ ಬಿಲ್ ಎಲ್ಲ ಬೇಡ ಸರ್ ಅಂತ ಆ ವ್ಯಕ್ತಿ ಹೇಳ್ತಾನೆ. ಯಾಕೆ ಬಿಲ್ ಹಾಕ್ಬೇಡ ಅಂತಿದ್ದೀರಾ ಅಂದಾಗ, ಸರ್ ಬಿಲ್ ಹಾಕಿದ್ರೆ GST ಟ್ಯಾಕ್ಸ್ ಅಂತೇಳಿ ಹಾಗೆ ಹೀಗೆ ಅಂತೇಳಿ ತುಂಬಾ ದುಡ್ಡು ವೇಸ್ಟ್ ಆಗುತ್ತೆ, ಈಗ ಆಕ್ಚುಯಲ್ ಪ್ರೈಸ್ ಎಷ್ಟು ಅಂತ ಹೇಳಿ ಅಷ್ಟು ದುಡ್ಡನ್ನ ನಾನು ಕೊಟ್ಬಿಡ್ತೀನಿ, ಸುಮ್ಮನೆ ಈ GST ಅದು ಇದು ಅಂತ ಹೇಳಿ ಗೌರ್ಮೆಂಟ್ಗೆ ಯಾಕೆ ಸರ್ ನಾವು ದುಡ್ಡು ಕಟ್ಟಬೇಕು, ಕ್ಯಾಶ್ ಕೊಟ್ಟು ಕ್ಲಿಯರ್ ಮಾಡ್ಕೊಂತೀನಿ ಅಂತ ವ್ಯಕ್ತಿ ಹೇಳ್ತಾನೆ. ಮುಂದೇನಾದ್ರೂ ಪ್ರಾಬ್ಲಮ್ ಆಗ್ಬೋದು, ಅದಕ್ಕೆ ನಾನು ಬಿಲ್ ಹಾಕ್ತೀನಿ ಅಂತ ಮನೋಜ್ ಹೇಳ್ತಾರೆ. ಬೇಡ ಸರ್, ಬಿಲ್ ಹಾಕೋದೇನ್ ಬೇಡ, ಬಿಸ್ನೆಸ್ ಅಂದ್ರೆ ಇದೇ ತರ ಇರಬೇಕು, ಎಲ್ಲಾನು ಬಿಲ್ ಮುಖಾಂತರನೇ ಮಾಡಬಾರ್ದು, ಈ ತರ ಬಿಸ್ನೆಸ್ ಮಾಡಿದ್ರೇನೆ ನೀವು ಬೇಗ ಬೆಳೆಯೋದು ಅಂತ ವ್ಯಕ್ತಿ ಹೇಳ್ತಾನೆ. ಸರ್ ಆದ್ರೆ ಇದು ಬ್ಲಾಕ್ ಮನಿ ತರ ಆಗುತ್ತೆ, ಅಂಗಡಿಗೆ ಏನಾದ್ರೂ ಸಮಸ್ಯೆ ಆಗುತ್ತೆ ಅಂತ ಮನೋಜ ಕೇಳ್ತಾನೆ. ಸರ್ ಈ ವಿಷಯ ನನಗೆ ನಿಮ್ಗೆ ಮಾತ್ರ ಗೊತ್ತಿರೋದು, ನಾವೀಗ ಐಟಮ್ ಎಲ್ಲ ತಗೊಂತೀವಲ್ವಾ, ನೀವು ಐಟಮ್ ಎಲ್ಲ ಮತ್ತೆ ಅಂಗಡಿಗೆ ತುಂಬಿಸ್ಕೊಳ್ರಿ ಅಷ್ಟೇ, ಅದರಿಂದ ಏನು ಸಮಸ್ಯೆ ಆಗಲ್ಲ. ಈಗ ನಾವು 4 ಲಕ್ಷ ನಿಮಗೆ ಕೊಡ್ತೀವಿ, ಅದ್ರಲ್ಲಿ 2 ಲಕ್ಷ ನೀವು ಗೌರ್ಮೆಂಟ್ ಟ್ಯಾಕ್ಸ್ ಅಂತ ಕಟ್ಟಬೇಕಾಗುತ್ತೆ, ಯೋಚನೆ ಮಾಡಿ, ಇದೆಲ್ಲ ಲಕ್ಸುರಿ ಟ್ಯಾಕ್ಸ್ ಬರುತ್ತೆ ಅಂತ ವ್ಯಕ್ತಿ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಮನೋಜು ಆಯ್ತು ಸರ್ ಅಂತ ಒಪ್ಕೊಂತಾನೆ. ಇದಪ್ಪ ಬದುಕೋರ್ ಲಕ್ಷಣ ಅಂದ್ರೆ, ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಿ ಬ್ಯಾಗಿಂದ ದುಡ್ಡು ತೆಗೆದು ತಗೊಳ್ಳಿ 4 ಲಕ್ಷ ಅಂತ ಕೊಡ್ತಾರೆ. ಮನೋಜ್ಗೆ ಆ ದುಡ್ಡು ನೋಡಿ ತುಂಬಾ ಖುಷಿ ಆಗುತ್ತೆ. ಬನ್ನಿ ಸರ್, ನಾನೇ ಗಾಡಿ ಬುಕ್ ಮಾಡಿ ನಿಮಗೆ ಗಾಡಿಗೆ ಈ ಐಟಮ್ ಎಲ್ಲ ಹಾಕೊಡ್ತೀನಿ ಅಂದಾಗ, ನೀವು ಆ ತೊಂದರೆ ಎಲ್ಲ ತಗೋಬೇಡಿ, ನಾವು ಮೊದಲೇ ಗಾಡಿ ಎಲ್ಲ ತಗೊಂಬಂದಿದ್ದೀವಿ, ನಿಮಗೆ ಆ ತೊಂದರೆ ಬೇಡ, ನೀವು ಲೋಡ್ ಮಾಡಿಸ್ಕೊಟ್ರೆ ಅಷ್ಟೇ ಸಾಕು ಅಂತಾರೆ. ಅಷ್ಟೇನಾ, ಬನ್ನಿ ಸರ್ ಅಂತ ಹೇಳಿ ಗಾಡಿ ಎಲ್ಲ ಲೋಡ್ ಮಾಡಿ ಐಟಮ್ನ ಕೊಟ್ಟು ಕಳಿಸ್ತಾನೆ ಮನೋಜ. ನಂತರ ಡೀಲರ್ಗೆ ಫೋನ್ ಮಾಡಿ, ಸರ್ ನೀವು ಕಳಿಸಿರೋ ಐಟಮ್ ಎಲ್ಲ ಸೇಲ್ ಆಯ್ತು, ಮತ್ತೆ ಎಲ್ಲ ಐಟಮ್ನು ನಮಗೆ ಕಳಿಸ್ಕೊಡಿ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾನೆ. ತುಂಬಾ ಖುಷಿಯಿಂದ ಅಂಗಡಿ ಒಳಗಡೆ ಬರ್ತಾನೆ. ಇನ್ನೊಂದ್ ಕಡೆ ರವಿ ಮೊಬೈಲ್ ಅಲ್ಲಿ ಗೇಮ್ ಆಡ್ತಾ ಕೂತಿರ್ತಾನೆ. ಅಲ್ಲಿಗೆ ಶ್ರುತಿ ಬಂದು ನಿಂತ್ಕೊಂಡು ಡಬ್ಬಿಂಗ್ ಮಾಡಿ ಕಾಲೆಲ್ಲ ತುಂಬಾ ನೋಯ್ತಾ ಇದೆ. ಹೌದು ಶ್ರುತಿ, ನಿನಗೆ ನಿಂತ್ಕೊಂಡು ಡಬ್ಬಿಂಗ್ ಮಾಡಿ ಸುಸ್ತಾಗಿರಲ್ಲ, ಇಷ್ಟೊಂದು ಸಾಕೊಂಡು ಹೋಗ್ತೀಯಲ್ಲ, ಅದರಿಂದ ನಿನ್ ಕಾಲ್ ನೋವು ಬಂದಿರುತ್ತೆ ಅಂತ ಹೇಳಿದಾಗ, ಸಾಕು ಸುಮ್ನಿರು ರವಿ, ನೋವು ಬಂದಿರೋದು ನಿನ್ಗ ಯಾವ್ದ್ರಿಂದ ನೋವು ಬರುತ್ತೆ ಅಂತ ನನಗೆ ಗೊತ್ತಾಗೋದಿಲ್ವಾ ಅಂತ ಹೇಳಿ ಬೆಡ್ ಮೇಲೆ ಮಲ್ಕೊಂಡು ಕಾಲ್ನ ರವಿ ತೊಡೆ ಮೇಲೆ ಇಟ್ಟು ಒಂದ್ ಸ್ವಲ್ಪ ಹೊತ್ತು ಅಂದಾಗ ರವಿ ಎದ್ದು ಹೊರಗಡೆ ಹೋಗಿ ನೋಡ್ತಾನೆ. ಎಲ್ಲೋಗ್ತದೀಯ ರವಿ ಅಂತ ಶ್ರುತಿ ಕೇಳ್ತಾಳೆ.
ಒಂದು ಸ್ವಲ್ಪ ಇರು ಶ್ರುತಿ, ಡೋರ್ ಕ್ಲೋಸ್ ಮಾಡ್ಬಿಡ್ತೀನಿ, ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿದಾಗ, ಓಕೆ ನಾವಿಬ್ರು ಲಾಡ್ಜಲ್ಲಿ ಸಂಸಾರ ಮಾಡ್ತಾ ಇದ್ದೀವಾ, ನಾವಿಬ್ರು ಗಂಡ ಹೆಂಡ್ತಿ ಕಣೋ, ಯಾರಾದ್ರೂ ನೋಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಅವರು ಓಪನ್ ಆಗಿ ಇರಲಿ, ನೀನು ಮೊದಲು ಕಾಲೊತ್ತು ಬಾ ಅಂತ ಕರಿತಾಳೆ. ಸರಿ ಆಯಿತು ಅಂತೇಳಿ ರವಿ ಕಾಲೊತ್ತುತ್ತಾ ಇರ್ತಾರೆ. ಈ ಕಡೆ ಶಾಂತಿ ಬಂದು ರವಿ ರೂಮ್ನ ಇಣಕ್ ನೋಡಿ, ಅಯ್ಯಯ್ಯೋ ನಡೀತಾ ಇದೆ ಅಂತೇಳಿ ಶಾಂತಿ ಶಾಕಿಂದ ನೋಡ್ತಾ ಇರ್ತಾಳೆ. ಆಗ ಶ್ರುತಿ, ರವಿ ನೀನು ಎಷ್ಟು ಚೆನ್ನಾಗಿ ಕಾಲೊತ್ತುತ್ತಾ ಇದೀಯಾ, ಅಡುಗೆ ಮಾಡೋದ್ರಲ್ಲೇ ಫೇಮಸ್ ಅನ್ಕೊಂಡಿದ್ದೆ, ಆದರೆ ಮಸಾಜ್ ಮಾಡೋದ್ರಲ್ಲೂ ತುಂಬ ಚೆನ್ನಾಗಿ ಮಾಡ್ತೀಯಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸರಿ ಹಾಗೆ ಅಲ್ಲಿ ನೈಲ್ ಪಾಲಿಶ್ ಇದೆ, ಹೀಗೆ ನೈಲ್ ಪಾಲಿಶ್ ಹಾಕು ಅಂತ ಶ್ರುತಿ ಹೇಳ್ತಾಳೆ. ಆಗ ಹೌದು ನಾನಾ ಹಾಕಲ್ಲಪ್ಪ, ಹಂಗದೆಲ್ಲ ಬರೋದಿಲ್ಲ ಅಂತ ರವಿ ಹೇಳ್ತಾನೆ. ಆಗ ಶ್ರುತಿ, ಬ್ರೆಡ್ಗೆ ನೀನು ಜಾಮ್ ಹಾಕಲ್ವಾ, ಅದೇ ಥರನೇ ಇದು, ಉಗುರಿಗೆ ನೈಲ್ ಪಾಲಿಶ್ ಹಾಕು. ಸೀರಿಯಲಲ್ಲಿ ನಾನು ಡಬ್ಬಿಂಗ್ ಮಾಡುವಾಗ ಹೆಂಡ್ತಿಗೆ ಗಂಡ ನೈಲ್ ಪಾಲಿಶ್ ಹಚ್ತಾ ಇದ್ದ, ಆಗ ಹೆಂಡ್ತಿ ಎಷ್ಟು ಖುಷಿ ಪಡ್ತಿದ್ಲು ಗೊತ್ತಾ, ಅದನ್ನ ನೋಡಿ ನನಗೂ ಫೀಲ್ ಆಯಿತು, ಫೀಲ್ನ ನಾನು ಅನುಭವಿಸ್ಬೇಕು, ಈಗ ನೀನು ನೈಲ್ ಪಾಲಿಶ್ ಹಚ್ಚು ಅಂತ ಶ್ರುತಿ ಹೇಳ್ತಾಳೆ. ಸರಿ ಆಯಿತು ಹಚ್ಚುತ್ತೀನಿ ಅಂತೇಳಿ ರವಿ ನೈಲ್ ಪಾಲಿಶ್ ಹಚ್ತಾನೆ. ಇದನ್ನ ನೋಡಿ ಶಾಂತಿ ಹುರ್ಕೊಂಡು, ನನ್ನ ಮಗನ್ನ ಮದುವೆ ಆಗಿದ್ದಾಳ ಇಲ್ಲ ಮನೆ ಕೆಲ್ಸಕ್ಕೆ ಇಟ್ಕೊಂಡಿದ್ದಾಳ, ದೊಡ್ಡ ಮಹಾರಾಣಿ ಥರ ಆಡ್ತಾ ಇದ್ದಾಳೆ, ಮಾಡ್ತೀನಿ ಅಂತೇಳಿ ರವಿ ರೂಮಿ ಒಳಗಡೆ ಬರ್ತಾಳೆ. ಏನೋ ರವಿ ಇದೆಲ್ಲ, ಶ್ರುತಿ ಏನಮ್ಮ ಇದು, ಅವ್ನ ತೊಡೆ ಮೇಲೆ ಕಾಲಿಟ್ಟಿದ್ಯಾ, ತೆಗೀದನ್ನ ಅಂತ ಶಾಂತಿ ಹೇಳ್ತಾಳೆ. ಯಾಕತ್ತೆ ಏನಾಯ್ತು, ನನ್ನ ಗಂಡನ ತೊಡೆ ಮೇಲೆ ನಾನು ಕಾಲಿಟ್ಟಿದ್ದೀನಿ ಅಂದಾಗ ಗಂಡನ ತೊಡೆ ಮೇಲೆ ಹಾಗೆಲ್ಲ ಕಾಲಿಡಬಾರ್ದು, ಗೊತ್ತಿಲ್ವಾ ನಿನಗೆ ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ಶ್ರುತಿ, ಯಾಕತ್ತೆ ಏನು ತಪ್ಪು, ಅದು ಅಲ್ಲದೆ ರವಿ ತುಂಬ ಚೆನ್ನಾಗಿ ಮಸಾಜ್ ಮಾಡಿ ನೈಲ್ ಪಾಲಿಶ್ ಹಚ್ತಾ ಇದ್ದಾನೆ, ಯಾಕೆ ರವಿ ನೀನು ಯಾಕೆ ಸುಮ್ಮನೆ ನಿಂತಿದ್ದೀಯಾ, ನೈಲ್ ಪಾಲಿಶ್ ಹಚ್ಚು ಅಂತ ಶ್ರುತಿ ಹೇಳ್ತಾಳೆ. ಅದಕ್ಕೆ ರವಿ, ಅಮ್ಮ ಏನೋ ಮಾತಾಡೋಕೆ ಬಂದಿದ್ದಾರೆ ಇರು ಶ್ರುತಿ ಕೇಳೋಣ ಅಂದಾಗ, ಅವ್ರ ಜೊತೆ ನಾನು ಮಾತಾಡ್ತೀನಿ, ನೀನು ಕಂಟಿನ್ಯೂ ಮಾಡು, ನೈಲ್ ಪಾಲಿಶ್ ಹಾಕು ಅಂತೇಳಿ ರವಿಗೆ ಶ್ರುತಿ ಗದರುತ್ತಾಳೆ. ಏನಮ್ಮ ನೀನು ಇದನ್ನೆಲ್ಲ ನೀನೇ ಮಾಡ್ಕೋಬೇಕು, ನನ್ನ ಮಗನ ಕೈಯಲ್ಲಿ ಮಾಡಿಸ್ತೀಯಲ್ಲ ಅಂದಾಗ, ಅದೇ ನಿಂತ್ಕೊಂಡು ಡಬ್ಬಿಂಗ್ ಮಾಡಿ ಎಲ್ಲ ನೋಯ್ತಾ ಇತ್ತು, ಅದಕ್ಕೆ ಕಾಲು ಹೊತ್ತಿಸ್ಕೊತಾ ಇದ್ದೀನಿ, ಇದರಲ್ಲಿ ತಪ್ಪೇನಿದೆ ಅತ್ತೆ, ಆಗಲ್ಲಮ್ಮ, ನಿನಗೇನಾದರೂ ಮಾಡಿಸ್ಕೋಬೇಕು ಅಂದರೆ, ನಿನಗೇನಾದರೂ ಕಷ್ಟ ಅನ್ಸಿದ್ರೆ, ನೋವು ಅನ್ಸಿದ್ರೆ, ರೋಹಿಣಿ ಇದ್ದಾಳಲ್ವಾ ಅವಳ ಹತ್ರ ಮಸಾಜ್ ಮಾಡಿಸ್ಕೋಬಹುದಲ್ವಾ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ರೋಹಿಣಿ ಮನೇಲಿಲ್ಲ, ರೋಹಿಣಿ ಏನಾದರೂ ಮನೇಲಿದ್ದಿದ್ರು ನಾನು ರವಿ ಹತ್ರನೇ ಮಸಾಜ್ ಮಾಡಿಸ್ಕೊತಾ ಇದ್ದೆ, ಅದರಲ್ಲಿ ಏನತ್ತೆ ತಪ್ಪಿದೆ, ಗಂಡ ಹೆಂಡ್ತಿ ಮೇಲೆ ಒಬ್ರಿಗೊಬ್ರು ಕಷ್ಟಕ್ಕಾಗಲೇಬೇಕು ಅಂತಾಳೆ ಶ್ರುತಿ. ಏನಮ್ಮ ಶ್ರುತಿ ನೀನು, ನಾನು ಇಷ್ಟ ಹೇಳಿದ್ರು ಹಿಂಗೆ ಮಾಡ್ತೀಯಾ, ಕೈಗೆ ಬೇಕಾದ್ರೆ ರವಿ ಹತ್ರ ಹಚ್ಚಿಸ್ಕೋ, ಕಾಲಿಗೆಲ್ಲ ಹಚ್ಚಿಸ್ಕೊಂಡ್ರೆ ಸರಿ ಬರಲ್ಲಮ್ಮ ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ, ಕೈಗೂ ಕಾಲಿಗೂ ಏನೋ ಅಂತ ವ್ಯತ್ಯಾಸ ಇಲ್ಲ ಬಿಡಿ ಅತ್ತೆ, ಗಂಡನ ಕೈಲಿ ಪಾಲಿಶ್ ಹಚ್ಕೊಂಡ್ರೆ ಅದೊಂಥರ ಫೀಲ್ ಚೆನ್ನಾಗಿರುತ್ತೆ ಅಂತ ನಗ್ತಿರುವಾಗ ರವಿ, ಏನೋ ಇದೆಲ್ಲ ನೀನಾದ್ರೂ ನೀನು ಹೆಂಡತಿಗೆ ಬುದ್ಧಿ ಹೇಳೋಕ್ಕಾಗಲ್ವಾ ಅಂತ ಶಾಂತಿ ಗುರಾಯಿಸ್ತಿರ್ತಾಳೆ. ಅಮ್ಮ ಆಗಲ್ಲಮ್ಮ, ಇದರಲ್ಲಿ ನಮ್ಮ ತಪ್ಪಿದೆ, ಪಾಪ ಅವಳೇ ಟಯರ್ಡ್ ಆಗಿ ಮನೆಗೆ ಬಂದಿರ್ತಾಳಲ್ವಾ, ಅದಕ್ಕೆ ಇದ್ದೆ ಅಂತ ರವಿ ಹೇಳಿದಾಗ, ಏನೋ ರವಿ ಇದು 4 ಜನ ನೋಡಿದ್ರೆ ಏನು ಅನ್ಕೊಂತಾರೋ, ಸ್ವಲ್ಪನೂ ಏನು ಅನ್ಸೋದಿಲ್ವೇನೋ ಅಂತ ಶಾಂತಿ ಬೈತಿರುವಾಗ ಶ್ರುತಿ, ಏನತ್ತೆ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತಾರಷ್ಟೇ, ನೀವ್ ಯಾಕತ್ತೆ ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಂತಾ ಇದ್ದೀರಾ, ಶ್ರುತಿ ಹೇಳ್ತಿರುವಾಗ, ಅದು ಆಗಲ್ಲಮ್ಮ, ಅವನೆಷ್ಟೇ ಆದ್ರೂ ಒಂದು ಗಂಡಸು ಅನ್ನೋದು ಇದ್ದೇ ಇರುತ್ತಲ್ಲಮ್ಮ ಅಂತ ಹೇಳಿದಾಗ, ಅಲ್ಲ ಅತ್ತೆ ಮರ್ಯಾದೆ ಕೊಡೋಕ್ಕಾದೆ, ಇವ್ರೇನು ಸ್ಕೂಲ್ ಪ್ರಿನ್ಸಿಪಾಲ, ನನ್ನ ಗಂಡ, ನಮ್ಮಿಬ್ಬರ ಮಧ್ಯೆ ಮ್ಯೂಚುವಲ್ ರೆಸ್ಪೆಕ್ಟ್ ಇದ್ದೇ ಇರುತ್ತೆ, ಹಾಗಂತ ನಮ್ಮ ಲವ್ನ ಎಕ್ಸ್ಪೆಕ್ಟ್ಸ್ ಮಾಡದೇ ಇರೋಕ್ಕಾಗುತ್ತೆ ಅಂತ ಶ್ರುತಿ ಹೇಳಿದಾಗ, ಈಗ ನಿನ್ ಗಂಡ ನಿನಗೆ ಕಾಲೊತ್ತೋದು, ನಿನ್ನ ನೈಲ್ಗೆ ಪಾಲಿಶ್ ಹಾಕೋದು, ಅದು ನಿನ್ ಗ್ಲೌ ಏನಮ್ಮ ಅಂತ ಕೇಳ್ತಾಳೆ. ನಿಮಗೆ ಅದ್ರ ಫೀಲಿಂಗ್ಸ್ ಇನ್ನೂ ಗೊತ್ತಿಲ್ಲ ಅತ್ತೆ, ರವಿ ನೈಲ್ ಪಾಲಿಶ್ ಹಚ್ಚಿದಾಯ್ತಾ ಕೊಡಿಲಿ ಅಂತ ಹೇಳಿಸ್ಕೊಂಡು ಅದನ್ನ ಶಾಂತಿ ಕೈ ಕೊಟ್ಟು, ಅದೇ ನೀವೀಗ ಒಂದು ಕೆಲಸ ಮಾಡಿ, ಇದನ್ನ ತಗೊಂಡೋಗಿ ಮಾವನ ಕೈ ಕೊಟ್ಟು ನೈಲ್ ಪಾಲಿಶ್ ಹಾಕ್ಸ್ಕೊಳ್ಳಿ, ಇದ್ರ ಫೀಲಿಂಗ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಮಾವನ ಹತ್ರ ಅಂತ ಹೇಳಿದಾಗ, ಶಾಂತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾಳೆ. ಈ ಕಡೆ ರವಿ ಶ್ರುತಿಗೆ, ಏನು ಅಮ್ಮನ ಹತ್ರ ಈ ಥರ ಎಲ್ಲ ಹೇಳ್ಬಿಟ್ಟಲ್ಲ, ಈ ಥರ ಎಲ್ಲ ಮಾತಾಡ್ಬಿಟ್ಟಲ್ಲ ಅಂತ ಕೇಳಿದಾಗ, ಅದರಲ್ಲೇನು ತಪ್ಪಿದೆ ರವಿ, ಅವ್ರಿಗೆ ಇದ್ರ ಫೀಲಿಂಗ್ಸ್ ಎಲ್ಲ ಅರ್ಥ ಆಗಲಿ, ಆಗ ಅವರಿಗೆ ಅರ್ಥ ಆಗುತ್ತೆ, ನಾನು ವಾಶ್ರೂಮ್ಗೂ ಬರ್ತೀನಿ ಅಂತ ಶ್ರುತಿಯಲ್ಲಿಂದ ಎದ್ದೋಗ್ತಾಳೆ. ಈ ಕಡೆ ರೂಮಲ್ಲಿ ರಂಗನಾಥ್ ಅವರು ಕೂತಿರ್ತಾರೆ. ಶಾಂತಿ ಅಲ್ಲಿ ರೂಮಿಗೆ ಬಂದು ಬಾಗ್ಲಕೊಂಡು, ಏನ್ರಿ ಇವಳು ಮನೆಗೆ ಮಹಾರಾಣಿ ಅನ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಮಗನ ಒಬ್ಬ ಸೇವಕನ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ ಶಾಂತಿ ಬೈತಾ ಇರ್ತಾಳೆ. ಮೀನನ್ ಬೈದಿಲ್ಲ ಅಂದ್ರೆ ನಿನಗೆ ತಿಂದನ್ನ ಜೀರ್ಣನೇ ಆಗಲ್ವಲ್ಲೇನೆ ಅಂತ ರಂಗನಾಥ್ ಕೇಳ್ತಾಕ್ರಿ ಅವಳಿಗೆ ಬೈಲಿ ಅಂತ ಶಾಂತಿ, ಯಾರಿಗೆ ಬೈತಾ ಇದೀಯ ಅಂತ ರಂಗನಾಥ್ ಕೇಳಿದಾಗ, ಯಾರಿಗ್ರಿ ಇದಳಲ್ಲ ಶ್ರುತಿ, ಅವಳೇನು ಬೈತಾ ಇದ್ದೀನಿ, ಅವಳು ದೊಡ್ಡ ಮಹಾರಾಣಿ ಅನ್ಕೊಂಡ್ಬಿಟ್ಟಿದ್ದಾಳೆ, ಎಲ್ಲ ದುಡ್ಡಿನ ಮದ ಅಂತ ಶಾಂತಿ ಬೈತಿರ್ತಾಳೆ. ಯಾಕೆ ಅವಳು ನಿನ್ ಮುದ್ದಿನ ಸೊಸೆ ಅಲ್ವಾ, ಶ್ರೀಮಂತರ ಸೊಸೆ ಅಂತ ಬೇರೆ ಹೇಳ್ತಿದ್ದೆ, ಅವಳನ್ನೇ ಬೈತಿದ್ಯಲ್ಲ ಅಂದಾಗ, ಹೌದ್ರಿ ಅವಳು ಬೈಯ ಅಂತ ಕೆಲಸ ಮಾಡಿದಾಳೆ, ಏನ್ ಮಾಡಿದಾಳೆ ಗೊತ್ತಾ, ಅವಳು ಅದೇನೋ ಡಬ್ಬಿಂಗ್ ಮಾಡಿ ನಿಂತ್ಕೊಂಡು ಕಾಲು ನೋವಾಗಿತ್ತು ಅಂತ ರವಿ ತೊಡೆ ಮೇಲೆ ಇಟ್ಕೊಂಡು ಕಾಲು ಹೊತ್ತಿಸ್ಕೊಂತ ಇದ್ಲು ರೀ, ಎಷ್ಟು ಕೊಬ್ಬಿರ್ಬೇಡ ಹೇಳಿ ಅವಳಿಗೆ, ನಾನು ಬುದ್ಧಿ ಹೇಳಕ್ ಹೋದ್ರೆ ನನ್ನ ಕೈಲ ನೈಲ್ ಪಾಲಿಶ್ ಕೊಟ್ಟು ನಿಮ್ಮ ಗಂಡನ ಹತ್ರ ನೀವು ಹಚ್ಚಿಸ್ಕೊ ಹೋಗಿ, ನಿಮಗೆ ಫೀಲಿಂಗ್ ಗೊತ್ತಾಗುತ್ತೆ ಅಂತ ನನಗೆ ಹೇಳಿ ಕಳಿಸ್ತಾಳೆ, ಏನ್ರಿ ಇದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ, ನೀವಾದ್ರೂ ಒಂದು ಮಾತು ಹೇಳಿ ಅಂತ ಶಾಂತಿ ಹೇಳಿದಾಗ, ನಾನು ಹೇಗೆ ಅವಳಿಗೆ ಹೇಳೋಕ್ಕಾಗುತ್ತೆ ಅಂತ ರಂಗನಾಥ್ ಹೇಳಿದಾಗ, ಅದು ಆಗಲ್ಲ ರೀ, ಗಂಡ ಅಂದಮೇಲೆ ಮರ್ಯಾದೆ ಕೊಡಬೇಕು, ಈ ಥರ ಎಲ್ಲ ಮಾಡೋದು ತಪ್ಪು ಅಂತ ನೀವಾರು ಒಂದು ಸ್ವಲ್ಪ ಬುದ್ಧಿ ಹೇಳಿ, ನೀವ್ ಹೇಳಿದ್ದೆ ಕೇಳಿಲ್ಲ ಅವಳು, ಇನ್ನು ನಾನು ಹೇಳಿದ್ ಕೇಳ್ತಾಳ, ಗಂಡ ಹೆಂಡತಿ ಮಧ್ಯೆ ಹೋಗಿ ನೀನ್ ಯಾಕೆ ಪ್ರಶ್ನೆ ಮಾಡಿದೆ, ಅದೇ ದೊಡ್ಡ ತಪ್ಪು, ಅವರಿಬ್ರು ಹೇಗ್ ಬೇಕಾದ್ರೂ ಇರ್ಲಿ, ಅವಿಗೇನಾದ್ರೂ ಬೇಜಾರಾಯ್ತಾ ಅಂತ ರಂಗನಾಥ್, ಇಲ್ಲ ರೀ ಅವನ ಆರಾಮ ಕಾಲೋತ್ತಿದ್ದ ಅಂತ ಶಾಂತಿ ಹೇಳ್ತಾಳೆ. ಹಾಗಾದ್ರೆ ಇನ್ನೇನೆ, ರವಿಗೆ ಬೇಜಾರಾಗಿಲ್ಲ ಅಂದ್ರೆ ನೀನ್ ಯಾಕೆ ಅವ್ರ ಮಧ್ಯೆ ಹೋಗಿ ಪ್ರಶ್ನೆ ಮಾಡ್ತೀಯಾ, ಗಂಡ ಹೆಂಡತಿ ಮೇಲೆ ಆ ಥರ ಎಲ್ಲ ಇದ್ದೇ ಇರುತ್ತೆ, ನಮ್ ತರದ ಕಾಲ ಅಲ್ಲ ಇದು, ನೀನೇ ಹೇಳು, ನಿಮ್ಮ ಅಜ್ಜಿ ಕಾಲದಲ್ಲಿ ಅವ್ರ ಗಂಡ್ರನ್ನ ಅವರು ತಲೆ ಎತ್ತರ ನೋಡ್ತಾ ಇದ್ರ ಅಂತ ರಂಗನಾಥ್ ಕೇಳಿದಾಗ, ಇಲ್ಲ ಅಂತ ಶಾಂತಿ ಹೇಳ್ತಾರೆ. ಸರಿ, ನಿಮ್ಮ ಅಪ್ಪನ ಎದುರುಗಡೆ ನಿಮ್ಮಮ್ಮ ನಿಂತ್ಕೊಂಡು ಯಾವತ್ತಾದ್ರೂ ಧ್ವನಿ ಏರಿಸಿ ಮಾತಾಡಿದಾರಂತ ಕೇಳಿದಾಗ, ಇಲ್ಲ ಅಂತಾಳೆ ಶಾಂತಿ. ಇಲ್ಲ ರೀ ನಮ್ಮಮ್ಮ ಹಾಗೆಲ್ಲ ಮಾತಾಡ್ತಿರ್ಲಿಲ್ಲ ಅಂತ ಶಾಂತಿ ಹೇಳಿದಾಗ, ಈಗ ನೋಡು ನೀನು ನನ್ನ ಜೊತೆ ಹೇಗೆ ಮಾತಾಡ್ತಾ ಇದೀಯಾ, ಹಾಗೇನೆ ಕಾಲಕ್ಕೆ ತಕ್ಕ ಹಾಗೆ ಎಲ್ಲ ಬದಲಾಗ್ತಾ ಇರ್ತಾರೆ,
ಅದಕ್ಕೆ ಅಂತ ಕಾಲನೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು ಅಂತ ಶಾಂತಿ ಕೇಳ್ತಾಳೆ. ನಾನು ಹಾಗೆ ಹೇಳಲಿಲ್ಲ ಕಣೆ ಶಾಂತಿ, ಕಾಲಕ್ಕೆ ತಕ್ಕ ಹಾಗೆ ಎಲ್ಲರೂ ಬದಲಾಗ್ತಾ ಇದ್ದಾರೆ, ಹಾಗೆ ನಾವು ಬದಲಾಗಬೇಕು. ನಮ್ಮ ಕಾಲನೇ ಬೇರೆ, ಮಕ್ಕಳ ಕಾಲನೇ ಬೇರೆ. ಅವರಿಬ್ರು ಚೆನ್ನಾಗಿದ್ರೆ ನಮಗಷ್ಟೇ ಸಾಕು. ಜಗಳಾಡ್ತಾ ಇದ್ರೆ ನಾವು ಹೋಗಿ ಅದನ್ನು ತಪ್ಪಿಸ್ಬೋದು. ಪ್ರೀತಿಯಿಂದ ಇದ್ದಾಗ ನಾವು ಹೋಗಿ ಆಗ ಮಾಡಬೇಡಿ ಈಗ ಮಾಡಬೇಡಿ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ನೀನು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನಿಂದೆಷ್ಟಿದೆಯೋ ಅಷ್ಟು ನೋಡ್ಕೊ. ನೀನು ಆರಾಮಾಗಿರುವಂಥ ಶಾಂತಿಗೆ ರಂಗನಾಥ್ ಬುದ್ಧಿ ಹೇಳ್ತಾರೆ. ಆಗ ಶಾಂತಿ, ನೀವು ಹೇಳ್ತಿರೋ ಸರಿ ರೀ, ಆದರೆ ಅವಳು ನನ್ನ ಮಾತೇ ಕೇಳೋದಿಲ್ಲ. ಅವಳ ಜೊತೆ ಹೇಗೆ ಮಾತಾಡಬೇಕು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಶಾಂತಿ ಹೇಳಿದಾಗ, ಇದಕ್ಕೊಂದು ದಾರಿ ಇದೆ ಅಂತ ಹೇಳಿ ರಂಗನಾಥ್, ಯಾಕ್ರಿ ಅವಳ ಹತ್ರ ಹೋಗಿ ಏನಾದರೂ ಮಾತಾಡ್ತೀರಾ ಅಂತ ಕೇಳಿದಾಗ, ನಾನು ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ ಅಂತ ಹೇಳಿ ಜೇಬಲ್ಲಿರೋ ದುಡ್ಡು ತೊಗೊಂಡು ಹೊರಗೆ ಹೋಗ್ತಾರೆ ರಂಗನಾಥ್. ಎಲ್ಲಿಗೆ ಹೋಗ್ತಾ ಇದ್ದೀರಾ ರೀ ಅಂತ ಶಾಂತಿ ಕೇಳಿದಾಗ, ಬಂದು ಹೇಳ್ತೀನಿ ಕಣೆ ಅಂತ ಹೇಳಿ ರಂಗನಾಥ್ ಅಲ್ಲಿಂದ ಹೋಗ್ತಾರೆ ರಂಗನಾಥ್. ಆಗ ಶಾಂತಿ, ಅಯ್ಯೋ ಇವ್ರೇನು ಇವರು, ನಾನೇನೋ ಹೇಳ್ತಾ ಇದ್ರೆ ಇವ್ರೇನು ಜೇಬಲ್ಲಿರೋ ದುಡ್ಡು ತೊಗೊಂಡು ಹೊರಗಡೆ ಹೋಗ್ತಾವ್ರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರು ಅಂತ ಶಾಂತಿ ಯೋಚನೆ ಮಾಡ್ಕೊಂತ ಅಲ್ಲೇ ನಿಂತ್ಕೊಂಡಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.